ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ, ಗಿಲ್ಲಿ ನಟ ಅವರು ಬಿಗ್ ಬಾಸ್ಗೆ ಬರ್ತಾರಾ ಇಲ್ವೋ ಅಂತ ತಿಳ್ಕೊಳ್ಳೋಣ. ಈಗ ಸೀಸನ್ 30 ಅವರ ಪ್ರೋಮೋ ರಿಲೀಸ್ ಆಗಿದೆ. ಹಾಗೆ ಜನಸಾಮಾನ್ಯರು ಕೂಡ ಬಿಗ್ ಬಾಸ್ಗೆ ಭಾಗವಹಿಸಲು ಎಲ್ಲ ರೀತಿಯ ಆಡಿಷನ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಇದರಲ್ಲೂ ಕೂಡ ಟ್ವಿಸ್ಟ್ಗಳು ಇರ್ತವೆ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಬಿಗ್ ಬಾಸ್ 12ರಲ್ಲಿ ಗಿಲ್ಲಿ ನಟನವರು ತುಂಬಾನೇ ಕಾಮಿಡಿ ಮಾಡಿ ಹಾಗೆ ತನ್ನ ಎಲ್ಲ ರೀತಿಯ ಆಟಗಳಿಂದ ಕೂಡ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಮತ್ತೆ ಗಿಲ್ಲಿ ನಟನವರಿಂದ ಕೂಡ TRP ಚಾನಲ್ಗೆ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ. ಆದ್ರಿಂದ ಚಾನಲ್ ಅವರು ಕೂಡ ಡಿಸೈಡ್ ಮಾಡಿದ್ದಾರೆ, ಈ ಸತಿನೂ ಗಿಲ್ಲಿ ನಟನನ್ನ ಕರೆಸಬೇಕು ಅಂತ ಹೇಳಿ. ಆದರೆ ಗಿಲ್ಲಿ ನಟರವರು ಬರ್ತಾರಾ ಕಾದು ನೋಡಬೇಕಾಗಿದೆ. ಹಾಗೆ ಗಿಲ್ಲಿ ನಟನವರು ಕೂಡ ಬಿಗ್ ಬಾಸ್ ವಿನ್ನರ್ ಆಗಿ ಮನೆಯಿಂದ ಬಂದ ತಕ್ಷಣ ಅವರಿಗೆ ಅನೇಕ ಸಿನಿಮಾಗಳಿಂದ ಕೂಡ ತುಂಬಾನೇ ಪ್ರಮೋಷನ್ಗಳು ಬಂದಿವೆ. ಹಾಗೆ ಗಿಲ್ಲಿ ನಟನವರು ಕೂಡ ತುಂಬಾನೇ ಫಿಲ್ಮಿನಲ್ಲಿ ಬ್ಯುಸಿಯಾಗಿದ್ದಾರೆ. ಅನೇಕ ಸಿನಿಮಾಗಳಿಗೆ ಅವರು ನಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಗಿಲ್ಲಿ ನಟನವರು ಕೂಡ ಅವರದೇ ಸ್ವಂತ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿ ಅವರು ತುಂಬಾನೇ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಗಿಲ್ಲಿ ನಟನವರು ಈಗ ಫಿಲ್ಮಿನಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವರು ಬಿಗ್ ಬಾಸ್ 13ಗೆ ಬರೋದು ಗ್ಯಾರಂಟಿ ಇಲ್ಲ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಬಿಗ್ ಬಾಸ್ನ ಅವರ ಒತ್ತಾಯದಿಂದ ಕೂಡ ಗಿಲ್ಲಿ ನಟನವರು ಕೂಡ ಬಿಗ್ ಬಾಸ್ ಮನೆಗೆ ಬಂದರೂ ಕೂಡ ಒಂದು 10 ದಿವಸಗಳ ಕಾಲ, ಇಲ್ಲ ಅಂದರೆ 1 ವಾರಗಳ ಕಾಲ ಅವರು ಮನೆಯಲ್ಲೇ ಇರ್ಬೋದು. ಮತ್ತು ಅವರು ತಕ್ಷಣ ತನ್ನ ಫಿಲ್ಮಿಗೆ ಮತ್ತು ಡೈರೆಕ್ಷನ್ ಮಾಡಲಿಕ್ಕೆ ಅವರು ಹಿಂದಿರುಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಗಿಲ್ಲಿ ನಟನವರು ಕೂಡ ಜನರ ಮನಸ್ಸನ್ನು ಗೆದ್ದಿರೋದ್ರಿಂದ ಹಾಗೆ ಅವರು ತುಂಬಾ ತಾಳ್ಮೆಯಿಂದ ಅವರು ಆಟವನ್ನು ಆಡ್ತಾಯಿದ್ರು. ಹಾಗೆ ಬಿಗ್ ಬಾಸಲ್ಲಿ ಅವರು ಇದ್ದರೆ ಒಳ್ಳೆ TRP ಬರ್ಬೋದು. ಹಾಗೆ ಜನರೆಲ್ಲರೂ ಕೂಡ ಗಿಲ್ಲಿ ನಟನನ್ನ ನೋಡಲಿಕ್ಕೆ ತುಂಬಾ ತವಕದಿಂದ ಇದ್ದಾರೆ. ಹಾಗೆ ಗಿಲ್ಲಿ ನಟನವರು ಕೂಡ ಕಲರ್ಸ್ ಕನ್ನಡಕ್ಕೆ ಮತ್ತೆ ರಿಟರ್ನ್ ಆಗ್ತಾರಾ, ಮತ್ತು ಬಿಗ್ ಬಾಸ್ 13ಗೆ ಅವರು ಎಂಟ್ರಿ ಕೊಡ್ತಾರಾ ನೋಡೋಣ. ಹಾಗೆ ಬಿಗ್ ಬಾಸ್ 13ಗೆ ಗಿಲ್ಲಿ ಅವರ ನಟನೆ ಮತ್ತು ಕಾಮಿಡಿಗಾಗಿ ಜನರು ತುಂಬಾ ತವಕದಿಂದ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಬಿಗ್ ಬಾಸ್ 13 ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಗಿಲ್ಲಿ ಅವರು ಕೂಡ ಒಂದು 10 ಡೇಸ್ ಆದರೂ ಬಿಗ್ ಬಾಸ್ಗೆ ಬಂದೇ ಬರ್ತಾರಂತಾನೆ ಹೇಳ್ಬೋದು. ಹಾಗೆ ನೀವೆಲ್ಲರೂ ಗಿಲ್ಲಿಗೋಸ್ಕರ ಕಾದಿದ್ದೀರಾ. ಬಿಗ್ ಬಾಸ್ 13ನಲ್ಲೂ ಕೂಡ ಗಿಲ್ಲಿ ಅವರದೇ ಹವಾ ನಡೆಯುತ್ತಾ ನೋಡೋಣ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.